ಯಾರದಿರವ ಮನ್ಯಾಗ? ಹಾಂ ರೀ ಬಂದೇ ಇರ್ರಿ. ಇದೇನ ಹುಡುಗಿ ಏಟತ್ ಮಾಡ್ತೈತಿ? ಏಟತ್ತಾದನ ಬಂದು ನಿಂತ್ಕೊಂಡು ಹೊರಗಡೆ ಇನ್ನ ಬರವಲ್ದಲ್ಲ. ಅಮ್ಮರ ಬರ್ರಿ ಬರ್ರಿ ಒಳಗಡೆ. ಅಂದಂಗ ಅಮ್ಮರ ನೀವು ಯಾರಂತ ಗೊತ್ತಾಗ್ಲಿಲ್ರಿ ನನಗೆ. ಮತ್ತೇನು ತಪ್ಪು ತಿಳ್ಕೊಬೇಡ್ರಿ, ನಾ ಈ ಊರಿಗೆ ಹೊಸಬ್ಳಲ್ರಿ, ಅದಕ್ಕೋಸ್ಕರ ಕೇಳಾಕೊಂತೀನಿ. ಯಾರ್ರಿ ಅಮ್ಮರ ನೀವು? ಅಯ್ಯ ಹುಡುಗಿ, ನಾನು ಯಾರಂತ ಗೊತ್ತಿಲ್ಲನ ನಿನಗೆ? ಮೊನ್ನೆ ಈ ಮನೆ ಬಾಡಿಗೆ ಕೊಟ್ಟು ಹೋದ್ಲಲ್ಲ ಲಲಿತವ್ನವ್ರ ಅಮ್ಮದಿನ್ ನಾನು. ಗಂಡಮ್ಮ ಅದೀನಿ, ಗಂಡಮ್ಮ. ಓ ಹೌದನ್ ಬಿ ಅಮ್ಮ. ಅಯ್ಯ ತಪ್ಪು ತಿಳ್ಕೊಬೇಡ ಬಿ ಅಮ್ಮ. ಏನು ನಾನು ನೋಡಿಲಾಗಿದ್ದೆಲ್ಲ ನಿಮ್ಮನ್ನ, ಅದಕ್ಕೋಸ್ಕರ ಕೇಳಿದೆ. ಕುರ್ಚಿ ತೊಗೊಂಬರ್ತೀನಿ ತಡ್ರಿ ಬಿ ಅಮ್ಮ, ಕುತ್ಕೊಳಂತೆ ಅಂತ. ಏ ಬೇಡವ ಬೇಡ, ಕುರ್ಚಿ ಗಿರ್ಚಿ ಏನು ಬೇಡ. ನಾನು ಹಂಗೆ ಬಂದೆ, ಲಲಿತವ್ವ ಅಂದ್ಲ ಹಿಂಗೆ ಬಿ ಅಮ್ಮ ಮನೆ ಬಾಡಿಗೆ ಬಂದಾರ, ನಿನ್ನೆ ಬಂದಾರ ನೋಡು ಅಂತ ಅಂದ. ಹಾಗಾಗಿ ಯಾರು ಬಂದಾರ ಏನು ನೋಡ್ಕೊಂಡು ಹೋಗೋಣ ಅಂತಂದು ಬಂದೆವ ನಾನು. ಓ ಹೌದ್ರೇನ್ರಿ ಅಮ್ರ, ಚಲೋ ಆತು ಬಿಡ್ರಿ, ಅದ್ರಾಗ ಏನೈತಿ. ಬರ್ರಿ ಕುತ್ಕೋ, ಬರ್ರಿ ಚಾನಾರು ಮಾಡ್ಕೊಂಬರ್ತೀನಿ, ಕುತ್ಕೋ ಬಿ ಅಮ್ಮ. ಏ ಚಾಗಿ ಏನು ಬೇಡ ಬಿಡವ. ಅಯ್ಯ ಏನು ರೀ ಅಮ್ಮಾರ ಹಿಂಗಂತೀರಿ? ಮೊದಲನೇ ಸಲ ನಮ್ಮ ಮನೆ ಬಂದಿರಿ, ಚಾ ಕುಡಿಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಅವತ್ತು ಲಲಿತಾ ಅಕ್ಕ ಅವರೆಲ್ಲ ಬಂದಿದ್ರು, ಮನ್ಯಾಗ ಏನಾರು ಮಾಡ್ಕೊಡ್ಬೇಕಂದ್ರೆ ನಮ್ಮ ಮನ್ಯಾಗಿನೂ ಬಾಂಡಿ ಸಾಮಾನು ಏನು ಜೋಡಿಸಲಾಗಿತ್ತು. ಹಾಗಾಗಿ ಅವ್ರಿಗೇನು ಮಾಡ್ಕೊಡೋದಾಗ್ಲಿಲ್ಲ ರೀ ಅಮ್ಮಾರ. ನೀವು ಮೊದಲನೇ ಸಲ ಬಂದಿರಿ ಮನೆಗೆ, ಹಂಗೆ ಹೋಗ್ಕಿರೇನ್ರಿ? ಕುತ್ಕೋರಿ ಅಮ್ಮಾರ, 2 ನಿಮಿಷ ಚಾ ಮಾಡ್ಕೊಂಡು ಬಂದೇ ನೀವು ಕುತ್ಕೊಂಡಿರಿ. ಎಷ್ಟು ಒತ್ತಾಯ ಮಾಡಕೊಂತಿದ್ದೀನಿ ನೀನು? ಸರಿ ನವ, ಒಂದು ತಟ್ಗ ತಂಬ, ಭಾಳ ಬೇಡ. ಸರಿ ರೀ ಅಮ್ಮಾರ, ಆತ. ಯವ್ವ ಅಬ್ಬಾ, ಈ ಕುಂತ ಮೇಲೆ ಸಮಾಧಾನ ಆತ್ ನೋಡು. ಅನ್ನಂಗೆ ಹುಡುಗಿ ಚಲೋ ಇದ್ದಂಗೆ ಐತಿ. ಚಲೋ ಮಾತಾಡ್ಸಗೈತಿ ನನಗಂತೂ ಬಂದ ತಕ್ಷಣ. ಅದು ಅಲ್ಲದೆ ಮನೆ ಎಲ್ಲ ಸ್ವಚ್ಛ ಇಟ್ಕೊಂಡೈತಿ ಬಿಡು. ಎರಡದಿಂದಾಗ ಎಷ್ಟು ಸ್ವಚ್ಛ ಮಾಡ್ಕೊಂಡೈತಿ ನೋಡಿ ಈ ಹುಡುಗಿ ಮನೆಯನ್ನೆಲ್ಲ. ಚಲೋ ಆತು ಬಿಡು. ಹಂಗೆ ಬಿಟ್ಟಿದ್ರೆ ಮನೆಗೆ ಬೀಗ ಹಾಕಿ ಹಂಗೆ ಇರ್ತಿತ್ತು, ಮನೆಯೆಲ್ಲ ಧೂಳು ಹಿಡಿದು ಹೋಗ್ಬಿಡ್ತಿತ್ತು. ಇವ್ರು ಬಂದ ಮೇಲೆ ಮನೆಗೆ ಸ್ವಲ್ಪ ಮನ್ಯಾಗ ಪೂಜೆ ಅದು ಇದರ ನಡಿತೈತಿ, ಮನೇನು ಸ್ವಚ್ಛ ಇರ್ತೈತಿ ಬಿಡು. ನಮ್ಮ ಲಲಿತವ ಚಲೋ ಕೆಲಸನ ಮಾಡಾಳ ಬಾಡಿಗೆ ಕೊಟ್ಟು. ಅಮ್ಮರ ತಗೋರಿ ಚಾನ. ಕೊಡವ, ನನಗೂ ಬಿಸಿ ಬಿಸಿದ ಚಹಾ ಕುಡಿದ್ರೆ ನಾಲ್ಗೆಲ್ಲ ಗುಳ್ಳೆದ್ದು ಬಿಡ್ತಾವೆ. ಕೊಡವ, ಆರಿದ್ಮೇಲೆ ಕುಡಿತೀನಿ, ಇಲ್ಲ ಕೆಳಗಿಟ್ಟು ಬಿಡವ, ಆರಿದ್ಮೇಲೆ ಕುಡಿತೀನಂತ. ಸರಿ ರೀ ಅಮ್ಮರ. ಅಮ್ಮರ ನಾಷ್ಟ ಏನಾರು ತಿಂತೀರನ್ರಿ? ಮಾಡ್ಕೊಡ್ಲಿ? ಏ ಬೇಡವ ಬೇಡ, ನಾಷ್ಟ ಇಷ್ಟ ಏನು ಬೇಡ. ನಮ್ಮ ಮನ್ಯಾಗ ನಾಷ್ಟ ಮಾಡ್ಕೊಂಡೆ ಬಂದೀನಿ. ಮನೆಗೆ ಬಂದಾರಂದ್ರಲ್ಲ, ಹಂಗಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆವ. ಮನೆ ಎಲ್ಲ ಸ್ವಚ್ಛ ಇಟ್ಟು ಹೇಳವ, ಲಗುನ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಬಿಡು. ಹ್ಞೂ ರೀ ಅಮ್ಮರ, ನಂಗೆ ಮನೆ ಎಲ್ಲ ಸ್ವಚ್ಛ ಇರ್ಬೇಕು ನೋಡ್ರಿ. ಧೂಳು ಕಸ ಇದ್ರೆ ನನಗೆ ಸಮಾಧಾನನ ಅನ್ಸಂಗಿಲ್ಲ ರೀ ಅಮ್ಮರ. ಅದಕ್ಕೆ ಬಂದ ತಕ್ಷಣ ಓಷ್ಟು ಬಂದಿನ ಓಷ್ಟು ಕ್ಲೀನ್ ಮಾಡಿ ಬಾಂಡೆ ಸಾಮಾನೆಲ್ಲ ಜೋಡಿಸ್ಬಿಟ್ಟೆ. ನಿನ್ನೆ ನಮ್ಮ ಮನೆಯವ್ರ ಸಂತಿ ಎಲ್ಲ ತಂದಿದ್ರು, ಅವನ್ನೆಲ್ಲ ಇವತ್ತು ಓಷ್ಟು ಜೋಡಿಸ್ಕೊಂಡ್ಬಿಟ್ಟೆ ನೋಡ್ರಿ ಅಮ್ಮರ. ಓ ಹೌದನವ. ಅಂದಂಗೆ ನೀವು ಯಾವ ಊರವ? ಇಲ್ಲಿಗೆ ಎದಕ್ಕೆ ಬಂದಿರಿ? ಅದು ಅಮ್ಮರ, ನಾವು ಬೆಳಗಾವ್ನವ್ರಿ. ನಮ್ಮ ಮನೆಯವ್ರದ್ದು ಫ್ಯಾಕ್ಟ್ರಿ ಇದ್ರಾಗ ಹುಬ್ಳ್ಯಾಗ ಐತ್ರಿ. ಹುಬ್ಳ್ಯಾಗ ಮನೆ ಮಾಡಿ ಬಾಡಿಗೆ ಕಟ್ಟೋದು ಆಗಂಗಿಲ್ಲಲ್ರಿ ಅಮ್ಮರ. ಈಗ ನೋಡಿದ್ರೆ ಕಂಡಾಪಟ್ಟಿ ಬಾಡಿಗೆ ಹುಬ್ಳ್ಯಾಗ. ಅದಕ್ಕೆ ನಮ್ಮ ಮನೆಯವ್ರು ಇಲ್ಲೇ ಪಕ್ಕದಲ್ಲಿ ಸಮೀಪಿರೋ ಹಳ್ಳ್ಯಾಗ ಒಂದು ಮನೆ ಹಿಡಿದು ಬಿಡೋಣ, ಬಾಡಿಗೆನೂ ಕಮ್ಮಿ ಇರ್ತೈತಿ. ಆಮೇಲೆ ಅವ್ರು ನೈಟ್ ಡ್ಯೂಟಿ ಎಲ್ಲ ಹೋಗ್ತಾರಲ್ರಿ ಅಮ್ಮರ. ಅವಾಗ ಮನ್ಯಾಗ ಇಲ್ಲಿ ಹಳ್ಳಿ ಆದ್ರೆ ಮನ್ಯಾಗ ಒಬ್ಬೇಕಿದ್ರೆ ನಡಿತೈತಿ, ಪ್ಯಾಟ್ಯಾಗ ಒಬ್ಬೇಕಿರಾಕ ಭಯ ಅಲ್ರಿ ಅಮ್ಮರ. ಅದಕ್ಕೋಸ್ಕರ ಇಲ್ಲೇ ಮಾಡಿದ್ವಿ ನೋಡ್ರಿ ಮನಿನ. ಓ ಹೌದನವ, ಚಲೋ ಆತು ಬಿಡು. ಹೌದು ಬಿಡವ, ಪ್ಯಾಟ್ಯಾಗ ಒಬ್ಬೊಬ್ಬರೇ ಇರೋದು ಭಾಳ ಕಷ್ಟ ಈಗಿನ ಕಾಲದಾಗಂತೂ. ಹಳ್ಳ್ಯಾಗಾದ್ರೆ ಒಂದು ಸ್ವಲ್ಪ ಯಾರು ಏನಾರ ಭಯ ಆತಂದ್ರೆ, ಯಾರಿಗಾರ ಕರೆದ್ರೆ, ಇಬ್ರು ಕರೆದ್ರೆ 4 ಮಂದಿ ಬರ್ತಾರವ ಹಳ್ಳ್ಯಾಗ. ಸಿಟಿಯಾಗಾದ್ರೆ ಯಾರು ಬರ್ತಾರೆ? ಯಾರು ಬರಂಗಿಲ್ಲ ನೋಡು. ಚಲೋ ಆತು ಬಿಡವ ಇಲ್ಲಿ ಬಂದಿದ್ದು. ಒಟ್ಟಿನಲ್ಲಿ ಮನಿನ ಚಂದನತ್ತಗೆ ನೋಡ್ಕೊಂಡು ಸ್ವಚ್ಛಗೆ ಇಟ್ಕೊಂಡು ಹೋಗ್ಬಿಡ್ರವ, ನಮಗೂ ಅಷ್ಟೇ ಸಾಕು. ಆತು ತಗೋರಿ ಅಮ್ಮಾರ. ನಮಗೆ ಕಷ್ಟ ಕಾಲದಾಗಿದ್ದಾಗ ಮನೆ ಇಲ್ಲದಾಗ ಈ ಮನಿನ ಬಾಡಿಗೆ ಕೊಟ್ಟಿರಿ, ಇದನ್ನು ಚಂದನತ್ತಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಐತ್ರಿ ಅಮ್ಮಾರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನು ಈ ಮನಿನ ಚಂದನತ್ತಗೆ ನೋಡ್ಕೋತೀನಿ. ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ರಿ, ನಾ ಹೆಂಗಿಟ್ಟಿನಿ ಏನನ್ನೋದು. ಮತ್ತೇನವ ಬರೋದು, ನೀ ಚಂದನತ್ತಂಗೆ ಇಟ್ಕೊಂಡೆ ಅಂದ್ರೆ ಅಷ್ಟೇ ಸಾಕವ ನಮಗಂತೂ. ಸರಿ ರೀ ಅಮ್ಮಾರ. ಅಂದಂಗೆ ಇನ್ನು ಮಕ್ಕಳು ಮರಿ ಏನೂ ಇಲ್ಲನವ? ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಇನ್ನೂ ಇಲ್ಲ ರೀ ಅಮ್ಮಾರ, ಮದುವೆಯಾಗೀಗ 1 ತಿಂಗಳಾಗೈತೆ ನೋಡ್ರಿ. ವಾ ಹೌದನವ. ಚಲೋ ಆತು ಬಿಡವ. ಚಾ ಕುಡೀರಿ ಅಮ್ಮರ, ಆರ್ತೈತಿ. ಚಾ ಚಲೋ ಮಾಡಿದ್ದೆ ನೋಡವ, ತಲೆ ದಿಮ್ಮನ ಕುಂತಿತ್ತು, ದಿಮ್ಮನದ ಹೋತು ನೋಡು. ಸರಿನವ, ನಾ ಏನು ಬರ್ಲಾವ, ನಿನ್ನ ಕೆಲಸ ನೀ ಮಾಡ್ಕೋವ. ಪಾಪಿರ ಕೆಲಸ ಮಾಡಕೊಂತಿದ್ದೆ ಏನ? ನಾ ಬಂದ ತೊಂದರೆ ಕೊಟ್ಟನ ಏನ ನಿನಗೆ? ಅಯ್ಯೋ ಹಂಗೆ ಯಾಕ್ರಿ ಅಂತೀರಿ ಅಮ್ಮರ? ಹಾಗೇನಿಲ್ಲ, ನಾನು ಇಷ್ಟೊತ್ತಿನಾಗ ಒಬ್ಬೇಕಿರ್ತೀನಿ ನೋಡ್ರಿ. ನಮ್ಮ ಮನೆಯವರು ಬೆಳಗ್ಗೆ 9 ಗಂಟೆ ಹಂಗೆ ಹೋದ್ರಂದ್ರೆ ಒಮ್ಮೆಗೆ ಸಂಜೆಗೆ 6-7 ಗಂಟೆ ಬರ್ತಾರೆ. ಅಲ್ಲಿ ತನಕ ನಾನು ಒಬ್ಬೇಕೆ ಇರ್ತೀನಿ ನೋಡ್ರಿ. ನೀವು ಬರೋದು ಹೋಗೋದು ಮಾಡ್ತೀರಿ ಅಮ್ಮರ, ಏನೂ ತೊಂದರೆ ಇಲ್ಲ. ನಾನು ಒಬ್ಬೇಕಿರ್ತೀನಲ್ಲ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀನಿ ಅಷ್ಟೇ. ಸರಿ ಆತು ಹೋಗುವ, ಒಬ್ಬೇಕೆ ಇರ್ತಿದ್ದೀ, ಹುಷಾರು ನೋಡು, ಮನೆ ಕದಾಗಿದೆ ಎಲ್ಲ ಹಾಕೋ. ಸರಿ ಆತ್ರಿ ಅಮ್ಮರ.
ಲಲಿತವ್ವ, ಹೊಸ ಹೊಸ ಜಾಗೆಲ್ಲ ಎಷ್ಟು ಮಸ್ತ್ ಅದಾವ ಗೊತ್ತಾ. ಹಾಂ, ನಾವಿಬ್ಬರು ನೋಡದೇ ಇರೋವಂಥ ಜಾಗನ ನೋಡಾಕೊಂತೀನಿ ನಾನಂತೂ. ಯಾವುದಕ್ಕೆ ಹೋಗ್ಬೇಕೋ ಯಾವುದಕ್ಕೆ ಬಿಡ್ಬೇಕೋ ಅಂತ ಗೊತ್ತಾಗವಲ್ದು ನೋಡಿ ಲಲಿತ, ಅಷ್ಟು ಚಲೋ ಚಲೋ ಜಾಗ ಅದಾವು. ಹೌದಾ? ಹ್ಞೂ ಲಲಿತವ್ವ, ನನಗಂತೂ ಯಾವ ಜಾಗಕ್ಕೆ ಹೋಗ್ಬೇಕು ಯಾವ ಜಾಗಕ್ಕೆ ಬಿಡ್ಬೇಕು ಅನ್ನೋದು ಗೊತ್ತಾಗವಲ್ದು ನೋಡು. ಈ ಸಲ ಹೋದ್ರಂತೂ ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ನಾವು ಹೋಗಿರೋ ಜಾಗದಾಗ ಸುತ್ತಮುತ್ತ ಎಲ್ಲ ಜಾಗನೂ ನೋಡ್ಕೊಂಡ ಬಂದುಬಿಡನ್ರಿ ಅಂತ. ಏನಂತಿದಿ? ಸುತ್ತಮುತ್ತ ನೋಡ್ಕೊಂಬರಾಕ ರೊಕ್ಕ ಐತಲ್ಲ ನಿನ್ನ ಹತ್ರ, ಲಕ್ಷಾಂತರ ರೂಪಾಯಿ. ಅದಕ್ಕೆ ಅಷ್ಟು ಜಾಗನ ನೋಡ್ಕೊಂಬರ್ತಿದ್ದಿ. ಒಂದಿನ ಹೆಚ್ಚು ಕಮ್ಮಿ ಆದರೂ ನಡಿತೈತಿ. ಪಾಪ ಇಲ್ಲಿ ನಿಂದು ಮನ್ಯಾಗ ಆಳಕಾಳದಾರಲ್ಲ ಅವರೆಲ್ಲ ನೋಡ್ಕೊಂತ ಹೋಗ್ತಾರ. ನಿಂದು ದೊಡ್ಡ ಬಿಸ್ನೆಸ್ ಅಲ್ಲ, ಹೆಂಗಿದ್ರು ಲಕ್ಷಾಂತರ ರೂಪಾಯಿ ಅಲ್ಲ ನಿಂದು ವ್ಯವಹಾರ ನಡೆಯೋದು. ಆರಾಮ್ 4 ದಿನ 5 ದಿನ ಹೋಗ್ಬರೋಣ ತಗೋ. ಲಲಿತಾ, ಮತ್ತಿನ್ನೇನು 3 ದಿನಕ್ಕೆ ಬರಾಕ ಹಾಳಾಕುಂತಾರ ಅವರು. ಅದು 2 ದಿನ ಅಂದಿದ್ದು ಹಂಗೆ ಹಿಂಗೆ ಒಪ್ಸಿ 2.5 ದಿನಕ್ಕೆ ಬಂದೈತಿ. ಈಗ ಅದು 3ನೇ ದಿನಕ್ಕೆ ಮಧ್ಯಾಹ್ನ ಇಲ್ಲಿರ್ಬೇಕು. ಅವರ ಹಾಳಾಕುಂತಾರ ಬರಾಕ ಅಂತದ್ರಾಗಿಕ್ಕೆ ಮತ್ತು ಇನ್ನೂ ಒಂದಿನ ಎಕ್ಸ್ಟ್ರಾ ಇದ್ದು ಬರ್ತಾಳಂತ. ಅಲ್ಲಿ ಹೋದ್ಮೇಲೆ ಏನೋ ರೊಕ್ಕದ ಹೆಂಗಪ್ಪ ಏನು ಅಂತ ಚಿಂತೆ ಐತೈತಿ. ಅವ್ರು ನೋಡಿದ್ರೆ ರೊಕ್ಕ ನನ್ನ ಹತ್ರ ಅದಕ್ಕಿಲ್ಲ ನನ್ನ ಹತ್ರ ಇದಕ್ಕಿಲ್ಲ ಅಂತ ಅವ್ರನ್ನ ಹಾಕ್ಕೊಂತಾರ. ರೊಕ್ಕ ಹೆಂಗಪ್ಪ ಹುಣ್ಸೋದಂತ ನಾನು ಯೋಚನೆ ಮಾಡಾಕೊಂತೀನಿ. ಈಕೆ ನೋಡಿದ್ರೆ ಇನ್ನೂ ಒಂದಿನ ಎಕ್ಸ್ಟ್ರಾ ಇದ್ದು ಬರೋಣ ಅಂತ. ಹೌದೌದು ನೋಡ್ಲಾಯ್ತಾ, ಕಷ್ಟಪಟ್ಟು ದುಡಿತೀವಿ ಅಂತ ಅಂದಮೇಲೆ ಖರ್ಚು ಮಾಡೋಕೆ ಹೆದರಬಾರ್ದು. ಅದು ಅಲ್ದ ನಾವು ಹೊಂಟಿರೋ ಜಾಗ ಎಷ್ಟು ಚಲೋ ಐತಂದ್ರೆ ನೀನೇ ನೋಡಂತಿ ಅಂತ ಅಲ್ಲಿಂದ ಬಿಟ್ಟು ಬರಾಕ ಮನ್ಸ ಬರಂಗಿಲ್ಲ ನಿನಗೆ. ಅಷ್ಟು ಚಲೋ ಜಾಗ ಎಲ್ಲ ನೋಡಾಕೊಂತೀನಿ ನಾನು. ಏನಾಗಲ್ಲ, 10,000 ಹೆಚ್ಚು ಖರ್ಚಾದ್ರೂ ಪರವಾಗಿಲ್ಲ, ಎಲ್ಲ ಜಾಗ ನೋಡ್ಕೊಂಬರೋಣಂತ. ಅದ 10,000 ರೂಪಾಯಿನ ನೀನ ಹೊನ್ಸು ನೋಡೋಣ. ಲಲಿತವ್ವ, ಭಾರಿ ಬಿಡು ನೀನು. ನನ್ನ ಹತ್ರ ಎಷ್ಟು ದುಡ್ಡು ಐತೆ ಅಂತ ಹೇಳಿ ನಿನಗೆ ಅಷ್ಟೇ ಇರೋದು. ಅದು ನಮ್ಮಪ್ಪ ನಮ್ಮವ್ವ ಕೊಟ್ಟಿದ್ರಲ್ಲ, ಅದ್ರಾಗ ರೊಕ್ಕ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ. ಅದ್ರಾಗ ಈಗ ನಾ ಕೊಡಾಕೊಂತಿದ್ದೆ. ಇನ್ನು ಉಳಿದಿದ್ದು ನೀನು ಹಾಕ್ತೀನಿ ಅಂತಂದು ಕಮ್ಮಿ ಏನಾರ ಬಿದ್ದರೆ ಈಗ ಒಂದು ಸ್ವಲ್ಪ ಅವರು ಇಬ್ಬರು ಹಾಕ್ತೀನಿ ಅಂತಾರೆ. ಮತ್ತು ಮೇಲೆ ಏನಾರ ಹೆಚ್ಚು ಕಮ್ಮಿ ಏನಾದರೂ ಬಿದ್ದರೆ ನೀನೇ ಹಾಕಬೇಕು. ನನ್ನ ಹತ್ರ ಅಂದರೂ ರೊಕ್ಕನೇ ಇಲ್ಲ. ಮತ್ತು ಸುಮ್ಮನೆ 2 ದಿನಕ್ಕೆ ಎಷ್ಟಾಗುತ್ತೆ ಎಲ್ಲೆಲ್ಲಿ ಹೋಗೋದು ಅನ್ನೋದನ್ನಷ್ಟೇ ನೋಡಿ ಲಿಸ್ಟ್ ಮಾಡಿ ಇಟ್ಕೊಂಡಿರು. ಸುಮ್ಮನೆ ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗ್ಬೇಡ. ರೊಕ್ಕಿಲ್ಲ ಮೊದಲ ಇರೋದ್ರಾಗ ಹೆಂಗಾರ ಎಲ್ಲನೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೇಕೀಗ. ಏನು? ಸರಿ ತಗೋ, ದುಡ್ಡು ಮಾತ್ರ ಖರ್ಚಾಗಬಾರ್ದು, ಆದರೆ ಎಲ್ಲ ಜಾಗನೂ ನೋಡ್ಕೊಂಬರ್ಬೇಕು. ಹೌದಿಲ್ಲ? ಹಂಗೆ ಯಾವ್ದಾಕೈತಿ? ಇಲ್ಲೇ ಹೋಗ್ಬರ ನಡಿ. ಸುತ್ತಮುತ್ತಲು ಯಾವ್ದಾರ ಪಾಲ್ಸಿ ಇಲ್ಲ ಯಾವ್ದಾರ ಗುಡ್ಡ ಬೆಟ್ಟ ಇದ್ರೆ ನೋಡ್ಕೊಂಬಂದ್ಬಿಡ ನಡ್ರಿ. ಎಲ್ಲ ಯಾಕೆ ದೂರ ಎದಕ್ಕೆ ಹೋಗೋದು? 2 ದಿನದಾಗ ಏನು ನೋಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸರಿ ತಗೋ, ಇಲ್ಲೇ ಚಲೋ ಫಾಲ್ಸ್ ಅದಾವು, ಅದ ಫಾಲ್ಸಿಗೆ ಹೋಗಿ ಬಂದ್ರೆ ಆಗ್ತವೆ. ನಿನಗೇನಾರು ತಲೆ ಬರೀ ಐತೆ ಏನಿಲ್ಲ. ಮನ್ಯಾಗ ಅಷ್ಟೆಲ್ಲ ಕಷ್ಟಪಟ್ಟು ಜಗಳ ಆಡಿ ಅದು ಮಾಡಿ ಒಪ್ಸಿದ್ರೆ ನೀ ನೋಡಿದ್ರೆ ಇಲ್ಲೇ ಅಂತಿದ್ದಿಲ್ಲ. ಸುಮ್ಮನೆ ಇರು, ನಾನು ನೋಡ್ತೀನಿ, ನೀವು ಸುಮ್ಮನೆ ನನ್ನಿಂದ ಬರ್ತಾಯಿರ ಅಷ್ಟೇ. ಮೊದಲು ಜಾಗ ಯಾವ್ಯಾವ ಅನ್ನೋದು ಹುಡುಕಿ ಲಿಸ್ಟ್ ಮಾಡಿಡು. ಆಮೇಲೆ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬೇಡ ಅನ್ನೋದನ್ನು ನಾನು ಹೇಳ್ತೀನಂತ. ಸರಿ ನಮ್ಮ ತಾಯಿ, ನೀನು ಹೇಳ್ದಂಗೆ ಆಗಲಿ. ಅಲ್ಲಿತ ಒಬ್ಬೊಬ್ರಿಗೆ ನಿಧಿ ಸಿಗ್ತೈತಂತ, ಆಮೇಲೆ ಲಕ್ಷಾಂತರ ರೂಪಾಯಿ ರೊಕ್ಕ ಸಿಗ್ತೈತಂತ. ನಮ್ಮಷ್ಟಿಗೆ ಒಂದು 100 ರೂಪಾಯಿನೂ ಸಿಕ್ಕಿಲ್ಲ ನೋಡ ಇದುವರೆಗೆ. ನಾವು ಕಷ್ಟಪಟ್ಟು ದುಡ್ದಿದ್ದ ರೊಕ್ಕನ ನಮ್ಮ ಹತ್ರ ಇರೋಂಗಿಲ್ಲ. ಇನ್ನು ಹಂಗೆ ಬಿಟ್ಟು ರೊಕ್ಕ ಸಿಕ್ಕಿದ್ದು, ಆಮೇಲೆ ಅದೇನದ ನಿಧಿ ಸಿಕ್ಕಿದ್ದು ಅವೆಲ್ಲ ನಮ್ಮ ತಾಯಲ್ಲಿ ಇರ್ತೈತನ್ಲೇ. ಅಷ್ಟೆಲ್ಲ ಅತಿ ಆಸೆ ಪಡಬಾರ್ದು, ಸುಮ್ಮನಿರು. ಬೇಕಾದ್ರೆ ನೀನು ಒಂದೇನಾರು ಕೆಲಸ ಮಾಡೋವಾಗ ರೊಕ್ಕ ನೋಡು ನಿನ್ನ ಕೈಗೆ ಬರ್ತೈತಿ. ಅದನ್ನು ಬಿಟ್ಟು ನಿಧಿ ಸಿಗವಲ್ದು, ಎಲ್ಲರ ರೊಕ್ಕ ಸಿಗವಲ್ದು ಅಂತೀಯಲ್ಲೇ ಏನಿನ್ನ. ಲಲಿತಾ, ನನಗೂ ದುಡಿಬೇಕಂತನ ಆಸೆ. ಆದ್ರೆ ಇವಾಗ ನಾವು ಹೋಗಿರ್ತೀವಲ್ಲ ಊರಿಗೆ ಹೋಗೋ ಮುಂದೆ ಒಂದು ದೊಡ್ಡದು ಚೀಲ ಸಿಕ್ಬಿಡ್ಬೇಕು. ಆ ಚೀಲದಾಗ ಬರೀ 500 ರೂಪಾಯಿದ ಕಂತಿ ರೊಕ್ಕ ಇರ್ಬೇಕು ನೋಡು. ಹಂಗೇನಾರ ನನಗೆ ಸಿಕ್ಕಿಬಿಡ್ತಂದ್ರೆ ಹೇಳ್ತೀನಿ ಕೇಳ ಲಲಿತಾ, ನಾನಂತೂ 1 ವರ್ಷ ಮನೆಗೆ ಬರೋಂಗಿಲ್ಲ ನೋಡು. ಎಲ್ಲಿ ಬೇಕಲ್ಲ ನನಗೆ ಯಾವ ಊರು ನೋಡ್ಬೇಕಂತ ಆಸೆ ಐತಲ್ಲ ಆ ಊರೆಲ್ಲ ನೋಡಿ ಬಂದುಬಿಡ್ತೀನಿ ನೋಡು. ಯಪ್ಪ, ಎಷ್ಟು ಖುಷಿ ಆಗುತ್ತಲ್ಲ. ಹಂಗೆ ಒಂದ್ಸಲ ನನಗೆ ರೊಕ್ಕ ಸಿಗವಲ್ದು ನೋಡು ಲಲಿತಾ. ಅಲ್ಲಿ ಆಸೆ ಇರಬೇಕು, ಆದ್ರೆ ಅತಿ ಆಸೆ ಇರಬಾರ್ದು. ಏನು ಮೊದಲು ದುಡ್ದು ರೊಕ್ಕನ ಹೆಂಗೆ ಉಳ್ಸೋಣ, ಏನು ದುಡಿದ್ರೆ ಹೆಂಗೆ ರೊಕ್ಕ ಬರ್ತೈತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ಅದನ್ನು ಬಿಟ್ಟು ರೊಕ್ಕ ನನಗೆ ಯಾಕೆ ಸಿಗೋವಲ್ದು, ನಾನು ಹೆಂಗೆ ಹೋದ್ರೆ ರೊಕ್ಕ ಸಿಗ್ತೈತಿ, ನಾನು ಏನು ಮಾಡಿದ್ರೆ ನಿಧಿ ಸಿಗ್ತೈತಿ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಏನೂ ಯೂಸ್ ಇಲ್ಲ. ಹಂಗಲ್ಲ ಲಲಿತಾ, ಕೆಲವೊಬ್ರಿಗೆಲ್ಲ ಆ ರೊಕ್ಕ ಎಷ್ಟೆಷ್ಟು ಸಿಗುತ್ತಂತ. ನನ್ನ ಹಣೆ ಬರೋಕೆ ಇದುವರೆಗೂ 1 ರೂಪಾಯಿನೂ ಸಿಕ್ಕಿಲ್ಲ ನೋಡ. ಯಪ್ಪ, ನಾನು ರೋಡ್ನಾಗ ಹೋಗೋ ಮುಂದೆಲ್ಲ ನೆಲ ನೋಡ್ಕೊಂಡು ಹೋಗ್ತೀನಿ, ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗ್ತೀನಿ, ಆದರೂ 1 ರೂಪಾಯಿ ಸಿಕ್ಕಿಲ್ಲ ನೋಡ ನನಗೆ ಇದುವರೆಗೂ. ಈಗ ನಿಧಿ ಹೆಂಗೆ ಸಿಗ್ತೈತಿ, ರೊಕ್ಕ ಹೆಂಗೆ ಸಿಗ್ತೈತಿ ಅನ್ನೋದ್ರ ಬಗ್ಗೆ ನೋಡ್ತೀಯ, ಅಥವಾ ಯಾವ ಊರಿಗೆ ಹೋಗೋಣ ಯಾವ ಜಾಗಕ್ಕೆ ಹೋಗೋಣ ಅನ್ನೋದ್ರ ಕಡೆ ಲಕ್ಷ್ಯ ಕೊಡ್ತೀಯ? ಬ್ಯಾಡ್ ಬಿಡವ, ಸುಮ್ಮನೆ ಯಾವ ಜಾಗಕ್ಕೆ ಎಲ್ಲಿ ಹೋಗೋದು ಅನ್ನೋದ್ರ ಕಡೆನ ನೋಡ್ತೀನಿ ನಾನು. ಯಾವ ನಿಧಿನೂ ಬೇಡ, ಯಾವ ರೊಕ್ಕನೂ ಬೇಡ ಲಲಿತಾ. ಆದರೂ ಒಂದು ಆಸೆ, ಯಾವಾಗಾರ ಒಟ್ಟಿನಲ್ಲಿ ಕೊನೆ ಪಕ್ಷ ಒಂದು 100 ರೂಪಾಯಿನಾರು ಸಿಗ್ಬೇಕು ನೋಡ ನನಗೆ. ಸಿಕ್ತಂದ್ರೆ ಅವನು ಎಷ್ಟು
ಖುಷಿ ಆಗತ್ತಂದ್ರೆ ಅದರ ಮಜಾನೇ ಬೇರೆ ಇರ್ತೈತೆ ನೋಡಿ ಲಲಿತಾ. ಸುಮ್ಮನೆ ಬಾಯಿ ಮುಚ್ಕೊಂಡು ಏನು ಕೆಲಸ ಐತೆ ಅದನ್ನು ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ 1ನೇ ತಾರೀಕಿಗೆ, ಮಾರ್ಚ್ 1ನೇ ತಾರೀಕಿಗೆ ಇವ್ರ ಬರ್ತಡೇ ಇತ್ತು. ಆದರೆ ನನಗೆ ವಿಡಿಯೋ ಒಂದು ಸ್ವಲ್ಪ ಮುಂಚೆ ಮಾಡಿಟ್ಕೊಂಡಿದ್ದಕ್ಕೆ 1ನೇ ತಾರೀಕಿಗೆ ವಿಶ್ ಮಾಡೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಸಮರ್ಥ ಕಮತಗಿ ಅನ್ನೋರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಏನು ತಪ್ಪು ತಿಳ್ಕೊಬೇಡಿ. ಸಮರ್ಥ ಕಮತಗಿ ಅವರಿಗೆ ಇನ್ನೊಂದು ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ಲೀಸ್ ದಯವಿಟ್ಟು ನೀವು ಎಲ್ಲರೂ ಅವರಿಗೆ ವಿಶ್ ಮಾಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.